ಆ ಒಂದು ಆಸೆ ಗ್ರಾಮಸ್ಥರನ್ನ ಸುಮಾರು 8 ವರ್ಷಗಳ ಕಾಲ ದೇವನಹಳ್ಳಿ ತಾಲೂಕಿನ ಕೇಂದ್ರದ ಮೆಟ್ಟಿಲುಗಳನ್ನ ಹತ್ತಿಳಿಯುವಂತೆ ಮಾಡಿಬಿಟ್ಟಿತ್ತು. ಆದರೆ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಬಡ ನಿವೇಶನ ರಹಿತ ಸತತ ಹೋರಾಟದ ಫಲವಾಗಿ ಕಡೆಗೂ ಕೂಡ ದೇವನಹಳ್ಳಿ ತಾಲೂಕಿನ ರಾಯಸಂದ್ರ ಗ್ರಾಮದ ಜನತೆ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ರಾಯಸಂದ್ರ ಗ್ರಾಮದ ಸರ್ಕಾರಿ ಗೋಮಾಳ ಸರ್ವೆ ನಂಬರ್ 44ರಲ್ಲಿ ಬಡ ನಿವೇಶನ ರಹಿತರಿಗೆ ಸೈಟ್ ನೀಡಲು ದೇವನಹಳ್ಳಿ ತಾಲೂಕು ಆಡಳಿತ ಮುಂದಾಗ್ತಾ ಇದೆ. ಮೊದಲ ಹೆಜ್ಜೆಯಂತೆ ಸರ್ವೆ ಕಾರ್ಯಕ್ಕೆ ಚಾಲನೆಯನ್ನ ಕೂಡ ನೀಡಲಾಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಬಡವರಿಗೆ ಸೈಟ್ ಒದಗಿಸುವ ಕಾರ್ಯ ತಾಲೂಕು ಆಡಳಿತ ಮಾಡಲಿದೆ ಅಂತ ಹೇಳಿ ದೇವನಹಳ್ಳಿ ತಾಲೂಕಿನ ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಅವರು ತಿಳಿಸಿದ್ರು. ಇನ್ನು ಹೋರಾಟದ ಮುಂದಾಳತ್ವವನ್ನು ವಹಿಸಿದ್ದಂತಹ ರಾಯಸಂದ್ರ ಸೋಮಣ್ಣ ಅವರು ಸರ್ವೆ ಕಾರ್ಯಕ್ಕೆ ಚಾಲನೆಯನ್ನ ಕೊಟ್ಟರು. ನಮಗೆ ಗೊತ್ತು, ಗ್ರಾಮದ ಜನರಿಗೆ ತುಂಬಾ ಸಂತೋಷ ತಂದಿರುವಂತಹ ವಿಚಾರ ಇದಾಗಿದೆ ಅಂತ ತಿಳಿಸಿದ್ರು. ಸರ್ವೆ ಕಾರ್ಯಕ್ರಮದಲ್ಲಿ ಎಲ್ಲರ ಪಾತ್ರವಿದೆ ಅಂತ ಹೇಳಿ ಮಾತನಾಡಿದ್ದಾರೆ. ಸಾಕಷ್ಟು ಬಾರಿ ಬಗ್ಗೆ ನಾನು ನೋಡಿದ್ದೆ. ನಾನು ಉಪತಹಶೀಲ್ದಾರ್ ಆಗಿದ್ದ ಕಾಲದಿಂದಲೂ ಮತ್ತು ನಾನು ದೇವನಹಳ್ಳಿಯಲ್ಲಿ ಇನ್ಚಾರ್ಜ್ ಆಗಿ 22 ವರ್ಷ ಇದ್ದೆ. ಆವಾಗೂ ಬಂದು ಗ್ರಾಮಸ್ಥರು ನಮಗೆ ಈ ಥರ ಜಾಗ ಖಾಲಿ ಇದೆ ಸ್ವಾಮಿ, ಸುಮಾರು ಇದೆ ಜಾಗ, ನೀವು ಅಳತೆ ಮಾಡಿದಾಗ ಸಿಗುತ್ತೆ, ಮಾಡಿಕೊಡಿ ಅಂತ ಹೇಳಿದರು. ಅದರಲ್ಲಿ ಆ ಟೈಮಲ್ಲಿ ನನಗೆ ಕೇಟಿನಲ್ಲಿ ಇದಾಗಿ ನಾನು ಬೇರೆ ಕಡೆ ಹೊರಟ್ಬಿಟ್ಟೆ, ಮಾಡೋಕ್ಕಾಗಲಿ. ಈಗ ಬಂದೆ. ನನಗೇನಂದರೆ ಬಡವರಿಗೆ ಏನಾರ ಮಾಡಿ ಒಂದು ನೆಲೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಈಗಾಗಲೇ 2 ವರ್ಷ ಜನಕ್ಕೆ ನಿವೇಶನ ಕೊಡಬೇಕು ಅಂದ್ಬಿಟ್ಟು ನಮ್ಮ ಸನ್ಮಾನ್ಯ ಉಸ್ತುವಾರಿ ಸಚಿವರಾದ ಮುನಿಯಪ್ಪ ಸಾಹೇಬರಿಗೆ ಭರವಸೆ ಕೊಟ್ಟಿದ್ದೀನಿ. ಅವರು ನಮ್ಮನ್ನ ಬಗ್ಗೆ ಬಡವರಿಗಿನ್ನ 4,000 ಕೊಡಬೇಕಪ್ಪ, ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರು ನಿವೇಶನ ರೈತರು ಇರಬಾರ್ದು ಅಥವಾ ಮನೆ ರೈತರು ಯಾರು ಇರಬಾರ್ದು, ಅವ್ರಿಗೆಲ್ಲರೂ ಮನೆ ಸಿಗಬೇಕು. ಅದು ನಿವೇಶನ ಕೊಟ್ಟಾಗ ಮನೆ ಕಟ್ಕೊತಾರೆ. ಆ ಬಡವ್ರು ಯಾರು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು ಇಷ್ಟೆಲ್ಲ ಚೆನ್ನಾಗಿ ಕೆಲಸ ಮಾಡಿದಾಗ ನೀವು ನಮಗೆ ಸಾತಾಗಿ ನಿಲ್ಲಬೇಕು ಅಂದ್ಬಿಟ್ಟು ಸನ್ಮಾನ್ಯ ಸಚಿವರು ನಮಗೆ ಭಾಳ ಒಂದು ಇದರಲ್ಲಿ ಬಡವ್ರ ಬಗ್ಗೆ ಕಾಳಜಿ ವಹಿಸಿ ನಮ್ಗೆ ಹೇಳಿದ್ದಾರೆ. ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಂತೆ ಈಗಾಗಲೇ ಎಸಿಗೆ ನಮ್ಮ ಪ್ರಸ್ತಾವನೆಗಳೆಲ್ಲ ಕಳಿಸಿದ್ದೀವಿ. ಈಗ ರಾಯಚಂದ್ರದಿಂದ ನಮ್ಗೆ ಹೆಚ್ಚಿಗೆ ಜಾಗ ಸಿಕ್ಕಿದ್ರೆ, ಇಲ್ಲಿ ಒಂದು ಹೆಚ್ಚಿಗೆ ಜಾಗ ಸಿಕ್ಕಿದಾಗ ಒಂದು ಸಣ್ಣದೊಂದು ಆಟದ ಮೈದಾನ ಮತ್ತು ಒಂದು ಸಾಕಷ್ಟು 300 ಜನಕ್ಕಾಗುವಷ್ಟು ನಿವೇಶನಗಳು ಮತ್ತು ಸರ್ಕಾರಿ ಹಾಸ್ಪಿಟಲ್ಗೆ ಏನು ಸಿಗುತ್ತೆ ಅದು ಜಾಸ್ತಿ ಜನ ಇವ್ರು ಹೇಳ್ತಾ ಇರೋ ಪ್ರಕಾರ 15 ಎಕರೆ ಮೇಲೆ ಸುಮಾರು 2018ರಿಂದ ಇಲ್ಲಿಯವರೆಗೂ ಸತತವಾಗಿ ಒಂದು 100 ಅರ್ಜಿಗಿಂತ ಮೇಲೆ ಕೊಟ್ಟಿದ್ದೀರಿ. 100 ಅರ್ಜಿ ಮೇಲೆ ಕೊಟ್ಟಿದ್ರು ಸಹ 2018ರಿಂದ ನಾವು ಸಂಘಟನೆ ಕಡೆಯಿಂದ ಸಂಘಟನೆ ಲೆಟರ್ಡಲ್ಲಿ ಕೊಟ್ಟಿದ್ದೀರಿ, ಮಾಮೂಲಿ ಅರ್ಜಿಗಳಲ್ಲಿನೂ ಕೊಟ್ಟಿದ್ದೀರಿ, ಎಲ್ಲ ಗ್ರಾಮಸ್ಥರ ಅರ್ಜಿಗಳನ್ನಾಗೂ ಕೊಟ್ಟಿದ್ದೀರಿ. ಎಲ್ಲ ಕೊಟ್ಟಿದ್ರು ಸಹ ಸತತವಾಗಿ 7 ವರ್ಷದಿಂದ ಇದುವರೆಗೂ ನಮ್ಗೆ ಯಾವುದೇ ರೀತಿ ಫಲ ಕಾಣಿಸ್ತದೆ, ಇದು ಫಲ ಸಿಗ್ತದೆ ಅಂತ ಅನಿಸಿರಲಿಲ್ಲ. ಇವಾಗಿರೋ ನಮ್ಮ ಬಾಲಕೃಷ್ಣ ಸರ್ ತಹಶೀಲ್ದಾರ್ ಅವರು ಖುದ್ದ ನಿಮ್ಮೂರ್ಗೆ ಬರ್ತೀರಿ, ನಿಮ್ಮೂರ್ಗೆ ಬಂದು ಜಾಗ ಏನಾದರೂ ಇದ್ದರೆ ನಾವು ಸೈಟ್ಗಳು ಕೊಡ್ತೀರಿ, ಸಚಿವರು ಆದೇಶ ಆಗೈತೆ, ಸಚಿವರ ಆದೇಶದಂತೆ ಲಿಖಿತ ಕೊಡೋಣ, ನಿಮ್ಮೂರಿಗೂ ಕೊಡೋಣ, ನಿಮ್ಮ ಗ್ರಾಮಸ್ಥರಿಗೆ ಏನೇ ಅನುಕೂಲ ಆದ್ರೂ ಅನುಕೂಲ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವರು ಮಾತನಾಡಿ ಇವತ್ತು ಬಂದು ಸರ್ವೆ ಸ್ಟಾರ್ಟ್ ಮಾಡಿಸಿ ಸರ್ವೆ ಕಾರ್ಯಕ್ಕೆ ಚಾಲನೆ ಕೊಟ್ಬಿಟ್ಟು ಹೋಗಿದ್ದಾರೆ. ಈ ನಮ್ಮ 2017-18ರಿಂದ ಇಲ್ಲಿವರೆಗೂ ಹೋರಾಟ ಮಾಡಿರೋದ್ರ ಫಲ ಮೊದಲನೇ ಜಯ ನಮ್ಮ ಗ್ರಾಮಸ್ಥರಿಗೆ, ಮೊದಲನೇ ಜಯ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತಾ ಇದ್ದೀನಿ. ತಡ ಆಗಿರೋದು ಕಾರಣ ಉದ್ದೇಶ ಇಷ್ಟೇ. ಈ ಹಿಂದೆ ತಹಸೀಲ್ದಾರ್ಗಳು ಏನಿದ್ರು ಈ ರಾಜಕೀಯ ಬಲಾಢ್ರ ಕೈಗ ಕೆಲಸ ಮಾಡ್ಕೊಂಡಿದ್ದೆ, ನಮ್ಮ ಈ ದೀನ ದಲಿತರ ಕೆಲಸಗಳು ಮಾಡೋದ್ರಾಗ ವಂಚಿತರಾಗಿದ್ದಾರೆ. ಅವರು ನಮ್ಮ ದೀನ ದಲಿತರ್ಗ ನಮ್ಮ ರಾಯಸಂದ್ರ ಗ್ರಾಮಸ್ಥರ್ಗ ವಂಚಿತರಾಗಿದ್ದಾರೆ, ಭಾರಿ ದ್ರೋಹ ಮಾಡಿದ್ದಾರೆ. ಹಂಗಾಗ್ಬಿಟ್ಟು ಇವರು ಕೊಡ್ತಾರೆ, ನಮ್ಮ ಗ್ರಾಮಸ್ಥರಿಗೆ ಒಂದು ಅನುಕೂಲ ಮಾಡೇ ಮಾಡ್ತಾರೆ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಕಿತ್ತಾನು ಅಷ್ಟೇ ಈ ನಮ್ಮ ಸಾಹೇಬ್ರನ್ನ ಕೊಟ್ಟಿಲ್ಲ ಅಂದ್ರೆ ನಾವೆಲ್ಲಾನು ತಾಲೂಕ್ ಆಫೀಸ್ ಮುಂದೆಗಡೆ ಧರಣಿ ಕುತ್ಕೊಳ್ಳೋದಕ್ಕೂ ಏನೋ ನಾವು ಎಲ್ಲ ರೂಪರೇಷೆಗಳು ರೂಪಿಸಿದ್ದೀರಿ. ಎಷ್ಟು ಸರ್ಕಾರಿ ಜಾಗ ಇದೆ ಅಂತ ಯಾವ ಸರ್ವೆ ನಂಬರ್ ಮಾಡ್ತೀವಿ? ಸುಮಾರು 2018ರಿಂದ ಇಲ್ಲಿಯವರೆಗೂ ಸಮಸ್ಯೆಗಳೆಲ್ಲ ತಾನೆ ಸರ್ಕಾರಿ ಜಾಗದ ಕೂಡ ಯಾರೋ ಸಮಸ್ಯೆಗಳಾದರೆ ಅದೇ ಪ್ರಾಬ್ಲಮ್ ಆಗೋದು ಬೇಡ. ಸುಮ್ಮನೆ ನಾವು ಎಲ್ಲ ಚಾಲನೆ ಆಗಿರೋ ಕೆಲಸಗಳು ಆಗ್ಬಿಡ್ಬೇಕು, ಆ ಬಡವ್ರು ಸಿಗಬೇಕು, ಯಾರಿಗೂ ಆಗಬಾರ್ದು, ಬಡವ್ರಿಗೆ ಅನ್ಯಾಯ ಆಗಬಾರ್ದು, ನಮ್ಮ ಗ್ರಾಮಸ್ಥರಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು ಅಷ್ಟೇ ನಾನು ಹೇಳೋದು. ಅದೇ ಬಡವ್ರು ಒಳ್ಳೇದಾಗಲಿ ಫಸ್ಟ್, ನಿನ್ಗಾಗ್ತದೆ ಪರವಾಗಿಲ್ಲ.